ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಕನ್ಯಾ ರಾಶಿಯನ್ನು ನೋಡೋಣ. ಕನ್ಯಾ ರಾಶಿಯಲ್ಲಿ ವಿಶೇಷವಾಗಿ ತುಂಬಾ ಒಂದು ಏರಿಳಿತಗಳು ಜಾಸ್ತಿ ಆಗಿರುತ್ತೆ. ತಾವು ಎಷ್ಟು ಜಾಗೃತಿಯಾಗಿರುತ್ತೀರೋ ಅಷ್ಟು ತಮ್ಮ ಜೀವನದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ತಾವು ಏರುವಂಥ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿವಿಯನ್ನು ಕೊಡದರೆ ತಮ್ಮ ಒಂದು ಕಾರ್ಯದ ಬಗ್ಗೆ, ತಮ್ಮ ಒಂದು ಕೆಲಸದ ಬಗ್ಗೆ, ತಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ ಏನು ಅದ್ರ ಬಗ್ಗೆ ತಾವು ಯೋಚನೆಯನ್ನು ಮಾಡಿದ್ರೆ ಕೆರಿಯರಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತೀರಿ. ಬಟ್ ಇಲ್ಲಿ ತಮ್ಗೆ ಏನಾಗ್ತದೆ, ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಬರುವಂಥದ್ದು, ಸಾಲ ಬಾಧೆಗಳು ಬರುವಂಥದ್ದು, ಮತ್ತು ತಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಲಾಭಗಳೇ ಇಲ್ಲದೆ ಇರುವಂಥದ್ದು, ಇನ್ನೊಬ್ಬರ ಹತ್ರ ಸಾಲ ತಗೊಂಡು ತಮ್ಮ ಕೆಲಸ ಮಾಡುವಂಥದ್ದು, ಕೋರ್ಟು ಕಚೇರಿ ಕಾನೂನು ಅಂತ ಅಲಿಯುವಂಥದ್ದು, ಮತ್ತು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಒಂದು ಲಾಭವನ್ನು ಪಡಿಲಿಕ್ಕೋಸ್ಕರ ತಾವು ಇನ್ನೊಬ್ಬರಿಗೆ ಗಾಳವಾಗುವಂಥದ್ದು, ಈ ಥರ ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಅವರು ಸಾಧನೆ ಮಾಡಿ ತಮ್ಮನ್ನು ಆಚೆಗಡೆ ಹಾಕುವಂಥ ಒಂದು ಪ್ರಸಂಗಗಳು ಸಹಿತ ಕಂಡುಬರುವಂಥದ್ದು. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ ಅಂತಲೂ ಸಹಿತ ಹೇಳ್ಬೋದು. ಸಾಧ್ಯವಾದಷ್ಟು ಸಹಿತ ತಾವು ತಮ್ಮ ಒಂದು ಸ್ವ ಇಚ್ಛೆಯನ್ನು ತಾವು ಅನುಭವಿಸಬೇಕು. ಸ್ವ ಇಚ್ಛೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅತಿ ಹೆಚ್ಚು ಲಾಭಗಳು ಸಹಿತ ಕಂಡುಬರುತ್ತೆ ಕನ್ಯಾ ರಾಶಿಯವರಿಗೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಆಂಜನೇಯನ ಅನ್ನೋದಕ್ಕಿಂತ ತಾವು ಆಂಜನೇಯನ ಜೊತೆಗೆ ವಿಶೇಷವಾಗಿ ಗಣಪತಿಯ ಒಂದು ಆರಾಧನೆಯನ್ನು ಮಾಡೋದು ಅತಿ ಉತ್ತಮ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೈವ ಸರ್ವಕಾರ್ಯೇಷು ಸರ್ವದ ಅನ್ನುವಂಥ ಮಂತ್ರವನ್ನು ಪಠನೆಯನ್ನು ಮಾಡಿ, ಓಂ ಶ್ರೀ ಗಜಾನನಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಉನ್ನತವಾದಂಥ ಬೆಳವಣಿಗೆ ತಮಗೆ ಸಿಗುತ್ತೆ. ವಿಶೇಷವಾಗಿ ವಾಯುವ್ಯ ಮತ್ತು ಪೂರ್ವ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಒಂದು ಲಾಭಗಳು ಸಹಿತ ತಮಗೆ ಸಿಗುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಆದಷ್ಟು ಸಹಿತ ಕನ್ಯಾ ರಾಶಿಯವರು ಇನ್ನೊಬ್ಬರ ಕಡೆ ಗಮನ ಕೊಡದರೆ ತಮ್ಮ ಪರಿಶ್ರಮದ ಮೇಲೆ ತಾವು ನಿಂತಿದ್ರೆ ಯು ವಿಲ್ ಗೆಟ್ 100% ಸಕ್ಸಸ್ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದು ನನ್ನ ಪ್ರೀತಿ ವೀಕ್ಷಕರೇ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಯಾವುದಾದ್ರೂ ಜಾತ್ರೆ ಮಹೋತ್ಸವಗಳು ನಡೀತಾ ಇದ್ದರೆ ತಾವಲ್ಲಿ ಹೋಗಿ ಭೇಟಿ ಮಾಡಿ ಅಮ್ಮನ ಒಂದು ದರ್ಶನವನ್ನು ಪಡೆಯುವುದು ಅತಿ ಉತ್ತಮವಾಗಿರುತ್ತೆ. ಹೆಚ್ಚಿನ ಒಂದು ಲಾಭಗಳು ಸಹಿತ ತಮಗಿಲ್ಲಿ ಸಿಗುತ್ತೆ ಅಂತಲೂ ಸಹಿತ ನಾನು ತಿಳಿಸ್ಬೋದು ನನ್ನ ಪ್ರೀತಿ ವೀಕ್ಷಕರೇ. ಮತ್ತು ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಹೇಳೋದೇನಪ್ಪ ಅಂದರೆ, ತಾಳ್ಮೆ ತಮ್ಮ ಅಸ್ತ್ರವಾಗಿರಲಿ. ತಾಳ್ಮೆಯಿಂದ ತಮ್ಮ ಕೆಲಸವನ್ನು ಮಾಡೋದ್ರಿಂದ ಉನ್ನತವಾದಂಥ ಪ್ರಾಬಲ್ಯಕ್ಕೆ ತಾವು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ ಅಂತಲೂ ಸಹಿತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.